ಎಂತ ಲೀಡರ್ ರೀ ನಿಮ್ದು? ನಿಮ್ಗೊಬ್ರು ಲೀಡರ್ ಇಲ್ಲ ಅಲ್ಲ ನಿಮ್ ಸಮುದಾಯಕ್ಕೆ? ಕೇಳಿಸ್ಕೊಳ್ಳಿ, ಲೆಟ್ ಮಿ ಫಿನಿಶ್. ನಾನ್ ಮಾತಾಡೋದನ್ನ ಮುಗಿಸಿದ್ಮೇಲೆ ನೀವು ಮಾತಾಡಿ. ಈಗ ಜಮೀರ್ ಅಹಮದ್ ಖಾನ್ ಅವರು ಫಸ್ಟ್ ಕೇಳಿದ್ರು ನಮ್ ಸಮುದಾಯಕ್ಕೆ ನೀವು ಕೊಡಿ ಇಲ್ಲಿ ಅಂತ. ಅದಾದ್ಮೇಲಿಂದ ಇಲ್ಲಿವರೆಗೆ ಎಲ್ಲಿದ್ದಾರೆ ಹೇಳಿ ನಿಮ್ ಪರವಾಗಿ ಮಾತಾಡೋದಕ್ಕೆ? ಜಮೀರ್ ಅಹಮದ್ ಖಾನ್ ಹೇಳಿ. ಈ ಮೊದಲಿಂದಾನೇ ಒಂದೇನ್ ಚದುರಂಗದ ಆಟ ಮಾಡಿದಾರೆ ಇವರು. ಏನ್ ಪ್ರೀ ಪ್ಲಾನ್ ಆಗಿದೆ ಅಂದ್ರೆ ಈ ಕಾಂಗ್ರೆಸ್ ಬಿಜೆಪಿ ಇಲ್ಲಿ ಹೊಂದಾಣಿಕೆ ರಾಜಕೀಯ ಮೊದಲಿಂದಾನೂ ಇದೆ. 30 ವರ್ಷದಿಂದ ಇದೆ. ಒಂದೇ ಜಾತಿಯವರು ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಎರಡು ಒಂದೇ. ಹೇಗಂದ್ರೆ ನೀನ್ MP ಗೆಲ್ಲೋ ನಾನು MLA ಗೆಲ್ತೀನಿ. ಇದೇ ರೀತಿ ನೀವು ನೋಡಿರ್ಬೋದು, ಮೊನ್ನೆ ಒಂದು ಭದ್ರಾವತಿಯಲ್ಲಿ ನಮ್ಮ ಸ್ವಾಮಿಗಳ ಒಂದು ಏನು ಅಧಿವೇಶನ ನಡೀತು, ಆ ಅಧಿವೇಶನದಲ್ಲಿ ಅಲ್ಲೇ ಸೆಟ್ ಆಗಿರೋದ್ರಿಂದ ಮಾತು ಅವ್ರನ್ನೆಲ್ಲ ಕರೆಸಿ ಸ್ವಾಮಿಗಳು ಒಂದು ವೇದಿಕೆಗೆ ತಂದು ನೀವು ಇವ್ರ ಬಗ್ಗೆ ಹೇಳಬಾರ್ದು, ಅವ್ರು ನಿಮ್ ಬಗ್ಗೆ ಹೇಳಬಾರ್ದು ಅಂದ್ರೆ ಸಮುದಾಯ ಇಲ್ಲಿ ಸಮುದಾಯದಲ್ಲಿ ಸಹಬಾಳ್ವೆ ಇರ್ಬೇಕು ಅಂತ ನೀವು ತರಳುಬಾಳು ಮಠದ ಬಗ್ಗೆ ಮಾತಾಡ್ತಾ ಇದ್ದೀರಿ. ಆದ್ರೆ ಸಾಮನ್ವಯ ಇರ್ಬೇಕು, ಸಹಬಾಳ್ವೆ ಇರ್ಬೇಕು ಅನ್ನೋದು ಅದು ತಪ್ಪೇನೇ ಇಲ್ಲಪ್ಪ. ಆರೋಪಗಳು ಮಾಡಬೇಡ್ರಿ, ಹೊಂದಾಣಿಕೆ ಮಾಡ್ಕೊಂಡು ಅಂತ ಹೇಳಿದ್ರ. ಇಲ್ಲಿ ನಮ್ಮ ಸಮುದಾಯ ಈ ಲೆಕ್ಕಕ್ಕೆ ಬಂದ್ರೆ, ದಕ್ಷಿಣದ ವಿಚಾರಕ್ಕೆ ಬಂದ್ರೆ ಇಲ್ಲಿ ನಮ್ಮ ನಾಯಕರನ್ನ ಬೆಳೆಯಕ್ ಬಿಟ್ಟಿಲ್ಲ. ಏನು ನಮ್ಮ ಉಲ್ಮಗಳ ಬಗ್ಗೆ ಅವ್ರು ಹೇಳಿದ್ರು ಏನಂದ್ರೆ ನೀವು ಇವ್ರನ್ನ ಕರ್ಕೊಂಡ್ಬಂದು ನಮ್ಮ ಮೇಲೆ ಒತ್ತಡ ಮಾಡಬೇಡ್ರಿ. ಬಟ್ ನೀವೇನೇ ಹೇಳಿ ಸರ್, ಈಗ ಉದಾಹರಣೆಗೆ ಈಗ ನಾಯಕರು ಬೆಳೆಯಕ್ ಬಿಟ್ಟಿಲ್ಲ ಅಂತ ಇಟ್ಕೊಳ್ರಿ. ಈಗ ಸಾದಿಕ್ ಪೈಲ್ವಾನ್ ಏನಾದ್ರು ದೇವ್ರು ಬಂದ್ ಕೆಳಗೆ ಹೇಳಿದ್ರು ಕೂಡ ನಾನು ನಾಮಪತ್ರ ವಾಪಸ್ ತಗೊಳಲ್ಲ ಅಂದ್ರು. ನೀವೆಲ್ಲಾ ಜನ ಒಟ್ಟಿಗೆ ನಿಂತ್ರಿ ಅವ್ರ ಪರವಾಗಿ, ಹೌದಾ? ಇಲ್ಲ ಸರ್ ನೀವು ಮುಂದೆ ನುಗ್ಗಿ ಅಂತ, ಹೌದಾ? ಮತ್ತೆ ನಿಮ್ಮ ನಾಯಕರೇ ನಿಮ್ ಕೈ ಹಿಡ್ದಿಲ್ಲ. ಜಮೀರ್ ಅಹಮದ್ ಖಾನ್ ಬರ್ಲಿಲ್ಲ, ಸಾದಿಕ್ ಪೈಲ್ವಾನ್ ನಿವೃತ್ತಿ ಘೋಷಣೆ ಮಾಡಿದ್ರು. ಇವ್ರು ರಿಜ್ವಾನ್ ಬಂದ್ರು, ಮತ್ತೆ ಸಲೀಂ ಅಹಮದ್ ಬಂದ್ ಏನ್ ಮಾಡಿದ್ರು, ಸಾದಿಕ್ ಪೈಲ್ವಾನ್ ಅವ್ರನ್ನ ಎತ್ತಾಕೊಂಡು ಹೋಗಿ ಅವ್ರನ್ನ ರಾಜಿ ಮಾಡಿಸಿದ್ರು. ಯಾರಿದಾರೆ ನಿಮ್ಗೆ? ಯಾರಿದಾರೆ? ಈಗ ಒಂದು ಒಳ್ಳೆ ಉತ್ತಮ ಅವಕಾಶ ಇದೆ. ಇವ್ರನ್ನೆಲ್ಲ ಪಾಠ ಕಲಿಸ್ಕೊಂಡು ಹೋಗ್ತಾರೆ. ಇವರೆಲ್ಲ ಮಾಡಿರೋದು ಸ್ವಾರ್ಥ ರಾಜಕೀಯ ಮಾಡಿದ್ದಾರೆ. ಇಷ್ಟು ದಿವಸ ನಮ್ಮನ್ನ ಆಳಿದಂತ ರಾಜಕೀಯ ವ್ಯಕ್ತಿಗಳದಾರಲ್ಲ, ಈ ಕಾಂಗ್ರೆಸ್ನವರು, JDSನವರು, ಇವರೆಲ್ಲ ಬಿಜೆಪಿಯವರು ಎಲ್ಲ ಸ್ವಾರ್ಥಕ್ಕೋಸ್ಕರನೇ ಮಾಡಿರೋದು. ಇವತ್ತು ಈ ಜನಗಳಿಗೆ ಗೊತ್ತಾಗಿದೆ, ಇವ್ರ ನಿಜವಾದ ಮುಖಗಳು ಇವತ್ತು ಗೊತ್ತಾಗಿದೆ ಎಲ್ಲರಿಗೂ. ಇವತ್ತು ಇಲ್ಲಿ ನಾಳೆ ಅಲ್ಲಿ ಅನ್ನೋದು ಎಲ್ಲ ತೋರಿಸ್ಕೊಡ್ತಾ ಇದಾರೆ. ಈಗ ಜಮೀರ್ ಅಹಮದ್ ಖಾನ್ ಬಂದ್ರು ಅವರಿಗೂ ಬೆಲೆ ಕೊಟ್ಟಿಲ್ಲ, ನೆಕ್ಸ್ಟ್ ಇನ್ನೊಬ್ರು ಬಂದ್ರು ಅವ್ರಿಗೆ ಯಾರಿಗೂ ಬರೋದು ಬೇಡ ಅಂತ ಅಂದಿದ್ದಾರೆ. SS ಮಲ್ಲಿಕಾರ್ಜುನ್ ಅವರು ಜಮೀರ್ ಅಹಮದ್ ಖಾನ್ ಅವ್ರು ಬರ್ಲಿಲ್ಲ ಅಂದ್ರೆ ನೀನ್ ಯಾರಂತ ಹೇಳಿದ್ಮೇಲೆ ಯಾವ ಮುಖ ಹಿಡ್ಕೊಂಡ್ ಬರ್ಬೇಕು ಅವ್ರು ಇಲ್ಲಿ? ಹಂಗಲ್ರಿ, ಸ್ಟೇಟ್ಮೆಂಟ್ ಮೊನ್ನೆ ಏನ್ ಕೊಟ್ರು, ನಿನ್ನೆ ಜಮೀರ್ ಅಹಮದ್ ಖಾನ್ ಬರ್ತಾನೆ, ನಾನು ಹೇಳಿದ್ಮೇಲೆ ಬರ್ತಾನೆ ಅಂದ್ರು. ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ದಕ್ಷಿಣಗೆ ನಾನು ಎರಡು ಮಾತಾಡೋದನ್ನ ಇಷ್ಟಪಡ್ತೀನಿ. ದಕ್ಷಿಣಕ್ಕೆ ಏನಪ್ಪಾ ಅಂದ್ರೆ 1975 40 ವರ್ಷದಿಂದ ನಾವು ಪಟ್ಟ ಕಟ್ಟಿರೋದು ಕಾಂಗ್ರೆಸ್ಸಿಗೆ, ಅವ್ರ ತಂದೆ. ಆಮೇಲೆ 1975 2006 ಮಟನು ಪಟ್ಟ ಕಟ್ಟಿದ್ವಿ. ನಮ್ದು ಇದು ನಮ್ಮ ಹೆಗಡನಗರ ಮತ್ತು ಚಂದ್ರನಗರ ಟೋಟಲ್ 110 ಮನೆ, 400 ಮನೆ, ಟೋಟಲ್ 510 ಮನೆ ಕಿತ್ಬಿಟ್ರು. ಆ ಕಿತ್ತಿದ ಭಾಗನಂತರ ಮಾಡಿದ್ರೆ ಇಲ್ಲಿ ಹೈವೇ ರೋಡ್ ಮಾಡಿದ್ರು. ಈಗ ಅದೆಲ್ಲ ಬೇಡ ಸರ್, ನೀವು ಓಟು ನೀವು ಕಿತ್ತೀರಿ ಅಂತ ಹೇಳ್ತಾ ಇದೀರಿ. ಹೆಂಗ್ ಕೇಳ್ತೀರಿ ನೀವು? ಈಗ ನಾವು ಎಲೆಕ್ಷನ್ ಆಗುತ್ತೋ ಈಗ ಹೇಳ್ತೀವಿ. ನಾವು ನಮ್ಮ ಇನ್ಚಾರ್ಜ್ ಮೇಸ್ತ್ರಿ ಅವ್ನು ಬಡಪಾಯಿ, ಅವ್ನ ಇಂಡಿಪೆಂಡೆಂಟ್, ಅವನಿಗೆ ನಾವು ನೀವು ಇಂಡಿಪೆಂಡೆಂಟ್ ಗೆಲ್ಸೋದಕ್ಕೆ ನೀವು ರಿಯಲ್ ಆಗಿ ಮಾತಾಡಿ, ಪ್ರಾಕ್ಟಿಕಲ್ ಆಗಿ ಮಾತಾಡ್ರಿ. ಸುಳ್ಳೆ ಹೋಶ್ ನಲ್ಲಿ ಮಾತಾಡೋದ್ ಬೇಡ. ಹೋಶ್ ನಲ್ಲಿ ಓಟ್ ಹೆಂಗ್ ಕೇಳ್ತೀವಿ ಅನ್ನೋದು ನಾನು ಒಂದು ಅಭಿಪ್ರಾಯ ಹೇಳ್ತೀನಿ. ಯೂತ್ಸ್ ಇದೆಲ್ಲ ಮೇಡಮ್ ಅವರೇ, ಓಟ್ ಹೆಂಗ್ ಹೋಗೋನ್ ಈಗ ಗೊತ್ತಾಗುತ್ತೆ. ಯಾಕೆ ಗೊತ್ತಾ? ಯಾವ್ದೀಗ ಪರ್ಯಾಯ ಪಕ್ಷಗಳದಾವ, ಈಗ SGP ಆಗಿರ್ಲಿ, ಇನ್ನೊಂದು ಸ್ವತಂತ್ರ ಅಭ್ಯರ್ಥಿಗಳಾಗ್ಲಿ, ಅವ್ರನ್ನ ಬೆಂಬಲಿಸೋದ್ರ ಮೂಲಕ ಇವ್ರಿಗೆ ಒಂದು ಉತ್ತರ ಕೊಡ್ತೇನೋ ಈ ಸಮಯದಲ್ಲಿ. ಈಗ ಉದಾಹರಣೆಗೆ ನೀವು ಈಗ ನಿಮ್ದು ಒಂದು ತೂಕ ಆದ್ರೆ, ನಿಮ್ದು 80,000 ಒಂದು ತೂಕ ಆದ್ರೆ, ಇನ್ನು ಉಳಿದಿದ್ದೆಷ್ಟು? ಅದು ತೊಂದಿ ಮೇಡಮ್. ಅಲ್ಲ, ಉಳಿದಿದ್ದೆಷ್ಟು ಸರ್? ಇನ್ನು 1.5 ಲಕ್ಷ. ಹೌದಾ? ಸೊ ನೀವು 80,000 ನೀವು 10 ಜನರಿಗೆ ಹೊಡಿತೀರಿ, ಕರೆಕ್ಟಾ? ಅವು ಎರಡು ಇಂಟ್ಯಾಕ್ಟ್ ಆಗಿ ಒಂದಕ್ಕೆ ಹೋಗ್ತವೆ. ತಗೊಂಡ್ಬರ್ತೀವಿ ಮೇಡಮ್, ತಂದೆ ತಾಯರೇ ಕೊಡ್ರಿ ಓಟ್ ಅಂತ ತಗೊಂಡ್ಬರ್ತೀವಿ. ಎಲ್ಲರೂ ತಗೊಂಡ್ಬರ್ತೀವಿ, ಅಲ್ಪಸಂಖ್ಯಾತರ ಹಿಡ್ಕೊಂಡು ಎಲ್ಲರೂ ಬೇಕು ನಮಗೆ, ಎಲ್ಲರೂ ತಗೊಂಡ್ಬರ್ತೀವಿ. ಈ ಸಲ ವಂಶ ಕುಟುಂಬ ನೋಡ್ರಿ, राजा का बेटा राजा नहीं रहेगा, राजा वही रहेगा जिसका वो हकदार रहेगा. ಯಾರು ಮಾತಾಡ್ತೀರಿ? ಬರೀ ಈ ಸಲ ಯಾರಿಗೆ ನಿಮ್ ಓಟು?
ಸಮಾಜಕ್ಕೆ ಟಿಕೆಟ್ ಕೊಟ್ಟಿಲ್ಲ ಏನಿಲ್ಲ ಅಸೋಸಿಯೇಷನ್ ಕೊಟ್ಟಾರ ಆಗಿಲ್ಲ. ಈಗ ಎಲ್ಲಾರು ದೊಡ್ಡ ಮುಖಂಡರು ಇದು ಮಾಡ್ಯಾರ, ಅದಕ್ಕೆ ಅಮ್ಮಂತಿಲ್ಲ. ಮುಗಿ ಚುನಾವಣೆಯಲ್ಲಿ 2 ವರ್ಷ ಆದ್ಮೇಲೆ ಈಗ ಸಮಾಜಕ್ಕೆ ಕೊಟ್ರ ಅಂತ ಏನ್ ನಂಬಿಕೆ ಐತಿ? ಅವ್ರು ಕೊಡ್ತಾರಂತ ಏನ್ ನಂಬಿಕೆ ಇದೆ? ಬರೋದಕ್ಕೆ ತಿಳ್ಕೊಳ್ಳಿ ನಮ್ ಸಮಾಜಕ್ಕೆ ಬಲವಂತ ಕೊಡೋದು. ಅಲ್ಲ ಶ್ರೀಮಂತರ ಮುಂದೆ ನಿಮ್ ನಡೀತೈತೆ ಸರ್, ಪದೇ ಪದೇ ಒಬ್ರೇ ಮಾತಾಡಂಗಿಲ್ಲ. ಇವ್ರು ಶ್ರೀಮಂತರ ಬಗ್ಗೆ ಮಾತಾಡಬೇಕಂದ್ರೆ ತಡ್ರಿ, ಶ್ರೀಮಂತ ಆಗಿದ್ದಲ್ಲಿಂದ ದಕ್ಷಿಣ ವಲಯದಿಂದ ಅವರು ಮೇಡಮ್ ಉತ್ತರ ವಲಯದಾಗ ಎಲ್ಲ ಮಾಡಿದ್ದಾರೆ, ದಕ್ಷಿಣ ವಲಯ ಏನ್ ಗೊತ್ತಾ? ಏನು ಮಾಡಿಲ್ಲ. ಇಲ್ಲಿಂದ ಶ್ರೀಮಂತ ಯಾರು?